ನನ್ನ ಗಂಡ ಜಿಮ್ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಚಿಕನ್ನ ಬೇಯಿಸಿಟ್ಟಿರು ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ಈ ಬೇಯಿಸಿಟ್ಟಿರೋ ಚಿಕನ್ನ ಹೇಗಪ್ಪ ತಿಂತಾರೆ ಅಂತ. ಹಾಗಾಗಿ ಹೆಲ್ದಿಯಾಗೂ ಇರಬೇಕು, ಟೇಸ್ಟಿಯಾಗೂ ಇರಬೇಕು ಅಂತ ಒಂದು ರೆಸಿಪಿನ ಇಲ್ಲಿ ನಾನು ಮಾಡಿದ್ದೀನಿ. ಯೂಶ್ವಲಿ ನಾನು ಚಿಕನ್ನ ತಿನ್ನಲ್ಲ, ಆದರೆ ನನ್ನ ಗಂಡನಿಗೋಸ್ಕರ ಮಾಡಬೇಕು ಅನಿಸುತ್ತೆ, ಹಾಗಾಗಿ ಈ ರೆಸಿಪಿನ ಮಾಡಿದ್ದೀನಿ. ಅವ್ರಿಗಿದು ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ತುಂಬಾ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ಖುಷಿಯಾಯಿತು. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ತಗೊಂಡು ಹಚ್ಚಿಟ್ಕೊತಾ ಇದ್ದೀನಿ. ಒಂದು 3 ಮೆಣಸಿನ್ಕಾಯಿನ ಚೆನ್ನಾಗಿ ಗೆಜ್ಜಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ತೂಕ ಚೆಕ್ ಮಾಡಿ ಒಂದು 100 ಗ್ರಾಮ್ ಚಿಕನ್ನ ತೊಗೊತಾ ಇದ್ದೀನಿ. ಈ ಚಿಕನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಪೆಪ್ಪರ್ನ ಹಾಕ್ಕೊತಾ ಇದ್ದೀನಿ. ನಂತರ ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಚಿಕನ್ ರೆಡಿ. ನಾನು ಪ್ರತಿದಿನ ನನ್ನ ಗಂಡನಿಗೆ ಇದೇ ರೀತಿ ಡಿನ್ನರ್ನ ಕೊಡ್ತೀನಿ. ಪ್ರೀತಿ ಒಂದಿದ್ರೆ ಸಾಕು, ಮಾಡೋಕ್ಕಾಗಲ್ಲ ಅನ್ನೋ ಕೆಲಸನೂ ಸಹ ಮಾಡಬಹುದು. ಪ್ರೀತಿಗೋಸ್ಕರ, ಪ್ರೀತಿಗಾಗಿ.